ಗೈಸ್ ನೋಡಿ, ಇದೇ ಬಸ್ಸಲ್ಲೇ ಹೋಗೋದು. ಎಲ್ಲ ಪೂಜೆ ಮಾಡ್ತಾ ಇದ್ದಾರೆ. ಟೀ ಚೆನ್ನಾಗೈತೆ. ತಗೊಂಡಿಲ್ಲ ನೀನು. ನಾನು ಕುಡ್ದಿದ್ದೆ ತಾನೆ ಟೀ. ಗೈಸ್ ನಾಷ್ಟ ರೆಡಿ ಆಯಿತು. ತಿಂತವ್ರೆ ಇವ್ರು ಅವಾಗಲೇ. ಏನೇನು ಮಾಡವ್ರೆ? ಇಲ್ಲಿ ಅಡುಗೆ ಮಾಡ್ತಾ ಇದ್ದಾರೆ. ಇಲ್ಲೊಬ್ರು ಬಾಯಿ ಬಡ್ಕೊಂತವ್ರೆ. ಇವತ್ತು ನಮ್ಮ ಕಾರ್ತಿಕ್ ಚಾಲೆಂಜ್ ಹಾಕ್ಬಿಟ್ಟಿದ್ದಾನೆ. ನೋಡೋಣ ಯಾರು ಗೆಲ್ತಾರೆ ಅಂದ್ಬಿಟ್ಟು. ఏరా చూస్తాము. ಪಾತ್ರೆ ತೊಳೆಯೋದು ಏನಿದ್ರು ಇವರು. ಇಲ್ಲಿ ಹಂಗೇನ ಸೌತೆಕಾಯಿ ಕಟ್ ಮಾಡೋದು. ಗೈಸ್ ನೋಡಿ, ಸೌತೆಕಾಯಿ ಕಟ್ ಮಾಡೋದು ಹಿಂಗೇನಂತೆ. ಇವ್ರನ್ನ ನೋಡ್ಬಿಟ್ಟು ಕಲ್ತ್ಕೋಬೇಕು. ಫ್ರೆಂಡ್ಸ್, ನಮ್ಮ ಮನೆಯವ್ರ ಫೋನ್ ಕಳ್ದೋಗ್ಬಿಟ್ಟಿದೆ, ಹುಡ್ಕೊಡಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಏನೋ ನಿನ್ನ ಮಧ್ಯದಲ್ಲಿ ಏನೋ ನೋಡಿ ಗೈಸ್, ಇವ್ನ ಮಧ್ಯದಲ್ಲಿ ಮಾತಾಡೋಕ್ಕೆ ಬಿಡ್ತಾ ಇಲ್ಲ. ಇಷ್ಟೊತ್ತು ಸಾಂಗ್ ಬರ್ತೈತೆ ಅಂತ ಗೈಸ್. ನಾವಿವತ್ತು ಕೇರಳ ಹೋಗ್ತಾ ಇದ್ದೀವಿ. ಟೈಮ್ ಆಯಿತು. ಕೊಟ್ಟಿಯೂರು ದೇವಸ್ಥಾನಗೆ. ಅದಕ್ಕೆ ರೆಡಿಯಾಗಿದ್ದೀನಿ. ನಮ್ಮ ಗೌತಮ್ ಬರ್ತಾಯಿಲ್ಲ, ಅದಕ್ಕೆ ಅವನು ಮಧ್ಯದಲ್ಲಿ ಕುಯ್ ಅಂತ ಅವನೇ. ನೋಡಿ, ಪೂಜೆ ಎಲ್ಲ ಆಯಿತು. ನಾನು ಮತ್ತು ನಮ್ಮ ಮನೆಯವರು ಹೋಗ್ತಾ ಇರೋದು. ಬಟ್ಟೆ ಎಲ್ಲ ಪ್ಯಾಕ್ ಆಗಿದೆ. ಇಲ್ಲಿ ನಮ್ಮ ಪೂಜಾ ಬರ್ತಾ ಇಲ್ಲ, ಗೌತಮ್ ಬರ್ತಾ ಇಲ್ಲ. ಬಾಯ್ ಪೂಜಾ, ಹುಷಾರಾಗಿ ಹೋಗಿ ಬನ್ನಿರಿ. ಓಕೆ ಆಯಿತು. ನಾನು ಹೋಗ್ತಾ ಇರೋದೇ ನಿಮಗೋಸ್ಕರ, ನಮ್ಮ ಅಮ್ಮಗೋಸ್ಕರನೂ. ನೋಡಿ ಗೈಸ್ ಏನು ಹೇಳ್ತಾ ಇದ್ದಾಳೆ. ಓಕೆ ಬಾಯ್. ಚಿಕ್ಕದೇ ಸಾಕು ಗೈಸ್, ಹೌದು. ಅಲ್ಲಿ ಸಾಂಗ್ ಬೇರೆ ಹಾಕ್ಬಿಟ್ಟಿದ್ದಾರೆ. ಕಾಫಿ ರೇಟ್ ಬರುತ್ತೆ ಗೈಸ್. ಬಾಯ್, ಇಡ್ತಾ ಇದ್ದೀನಿ. ಹೋದ್ಮೇಲೆ ನೋಡೋಣ. ಕೊಟ್ಟಿಯವ್ರಿಗೆ ಹೋಗಿ ಏನೇನು ವೀಡಿಯೋ ಮಾಡ್ತೀನೋ ಗೊತ್ತಿಲ್ಲ. ನೋಡೋಣ. ಈ ಕೆಂಬೇರೆ ಗಂಟ್ಲು ಮಾತಾಡೋಕ್ಕಾಗ್ತಾ ಇಲ್ಲ. ಎಷ್ಟಾದರೆ ಅಷ್ಟು ಮಾಡ್ತೀನಿ. ಬಾಯ್ ಗೌತು. ಯಾರನ್ನ? ನಿಮ್ಮಪ್ಪ ಏನಕ್ಕೆ ಇರೋದು ನನ್ನ ಜೊತೆ? ನೋಡಿ ಗೈಸ್ ಏನು ಹೇಳ್ತಾ ಇದ್ದಾಳೆ. ಯಾರಾದರೂ ಹಿಡ್ಕೊಂಡು ಹೋಗ್ಬಿಡ್ತಾರಂತೆ ನನ್ನ. ಉಲ್ಲಾಸದ ನೋಡಿದ್ರ ಹಂಗೆ ಬಲೆ ಇದ್ದಾಳೆ ಗೈಸ್ ಇವಳು. ನೋಡೋಕ್ಕೆ ಏನೋ ಅನ್ಕೊಂತೀವಿ, ಹಂಗಿದ್ದಾರೆ ನೋಡಿ. ದೇವರೇ ಒಳ್ಳೇದಾಗ್ಲಿನಪ್ಪ. ಕ್ಷೇಮವಾಗಿ ಹೋಗಿ ಕ್ಷೇಮವಾಗಿ ಬರೋ ಹಾಗೆ ಆಶೀರ್ವಾದ ಮಾಡಪ್ಪ. ದೇವರೇ ಕಾಪಾಡಪ್ಪ. ದೇವ್ರಿಗೆ ನಮಸ್ಕಾರ ಮಾಡಿದ್ದಾಯ್ತು, ಪೂಜೆ ಮಾಡಿದ್ದಾಯಿತು. ಇವತ್ತೊಂದು ಫಂಕ್ಷನ್ ಇತ್ತು. ಫಂಕ್ಷನ್ಗೆ ಹೋಗಿ ಕೈಲಾಸಗಿರಿಗೆ ಹೋಗಿ ಬರೋ ಅಷ್ಟರಲ್ಲಿ 7:30 ಬಂದು ಫ್ರೆಶ್ ಅಪ್ ಆಗಿ ಪೂಜೆ ಎಲ್ಲ ಮಾಡಿ ರೆಡಿ ಆಗೋ ಅಷ್ಟರಲ್ಲಿ ಟೈಮ್ ಆಗೋಯ್ತು. ಓಕೆ ಬಾಯ್. ಓಕೆ ಬಾಯ್. ಬಾಯ್. ಬನ್ನಿ. ಸ್ವಲ್ಪ ಚೆನ್ನಾಗಿ ತೋರಿಸು ಬ್ಲಾಗಲ್ಲಿ. ಸ್ಲಿಪ್ಪರ್ ಎತ್ಕೊಂಡ ಗೈಸ್ ನೋಡಿ, ಇದೇ ಬಸ್ಸಲ್ಲೇ ಹೋಗೋದು. ಎಲ್ಲ ಪೂಜೆ ಮಾಡ್ತಾ ಇದ್ದಾರೆ. ರಿಷಿಕಾ ಹಾಯ್. ನೀನು ಸ್ಟಾರ್ಟ್ ಮಾಡ್ತೀಯಾ? ಬರೀ ಮಾಡಿ. తెల్లదొప్పనಕ್ಕೆ అంతే. ఈ లగేజ్ బ్యాగ్లు అంత లోపలికి ఎక్కలేదా? హాయ్. ఇక్కడ తిరుగు. ಯಾಕೆ ಎತ್ಬಿಟ್ಟೆ? ಆರಾಮಾಗಿ ಒಂದು ಸೀಟ್ ಫುಲ್ ಖಾಲಿ ಐತೆ ಅಂದ್ಬಿಟ್ಟು ಮಲ್ಕೊಂಡ್ಬಿಟ್ಟವ್ರೆ. ನಾನು ವೀಡಿಯೋ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು ಎತ್ಬಿಟ್ರು.
ಪದ್ಮ ಎವ್ರ ಹೌದಾನಲ್ಲಿ ಅದಕ್ಕೆ ನನಗೆ ಕೆಮ್ಮೈತೆ ಅಂದ್ಬಿಟ್ಟು ಹಿಂದೆ ಹೊಡೋಗ್ಬಿಟ್ಟ ಅಲ್ಲೇ ಇರ್ಬೇಕು ಮತ್ತೆ ಬಂದ್ಗಿಂದಿಯಾ ಇಲ್ಲಾಡು ವೈಭವ್ ಇಲ್ಲಾಡು ಈ ಕಡೆ ಇಲ್ಲಿ ನೋಡು ಹಾಯ್ ಹೇಳು ಬೆಟ್ಟ ಹತ್ಬೇಕಂತ ಇವತ್ತು ಹೋಗೋಣ ನೋ 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 ವೈ ಇವತ್ತು ಬೆಟ್ಟ ಹತ್ಬೇಕು ಬೆಟ್ಟ ಹತ್ಬೇಕಪ್ಪ ಅಲ್ಲಿ ಇಲ್ಲ ಬೆಟ್ಟ ಐತೆ ಅಲ್ಲೂ ದೊಡ್ಡ ಬೆಟ್ಟ ಮಮತಾ ಹೇಳ್ರಿ ನೀನ್ ಮಾತ್ರ ಹೇಳ್ದ ಅವಾಗಿಂದ ಹೇಳ್ಬಿಡು ಇವಾಗ ಹೇಳು ಅವ್ರು ಇವಾಗ ಬಂದ್ರು ಅದಕ್ಕೆ ನಿನ್ಗೆ ಅವಾಗ್ಲೇ ಕೇಳಿದ್ನಾ ನೋಡು ಹೇಳ್ಬಿಡು ಅವಾಗ ಹೇಳಿದ್ವಿ ಮಾಡಿ ಬಿಡಲ್ಲ ಇಲ್ಲ ಏ ಮುನ್ರಾಜ್ ಹೇಳಪ್ಪ ಕೇಳಿಸ ಇಲ್ಲ ನನಗೆ ಏ ಮುನ್ರಾಜ್ ಹೇಳೋ ಆಯ್ ಅವ್ರ ಫೋನಲ್ಲಿ ಬ್ಯುಸಿ ಆಗವ್ರೆ ಸಾಂಗ್ ಸ್ಟಾರ್ಟ್ ಇಲ್ಲ ಆಫ್ ಮಾಡ್ಬಿಟ್ಟ ಅಷ್ಟೇ ವಟ ವಟ ಅಂತೀರ ಪೆಟ್ರೋಲ್ ಬಂಕ್ ಹತ್ರ ಪೆಟ್ರೋಲ್ ಹಾಕ್ಸ್ಕೊಳ್ಳೋದಕ್ಕೆ ಅಂತ ನಿಲ್ಸಿದ್ರು ಗ್ಯಾಪಲ್ಲಿ ಹೋಗಿ ರೆಸ್ಟ್ ರೂಮ್ಗೆ ಹೋಗಿ ಬಂದಿದ್ದಾರೆ ಎಲ್ಲರೂ ಕಾಫಿ ಟೀ ಬೇಡವಾ ಬನ್ರಿ ಉದ್ದ ಎಲ್ಲ ಟೀ ಒದ್ದು ಅಂಟಾಂಡವ ಟೀ ಬೇಡ ಅಂತ ಇರೋದು ಫಸ್ಟ್ ಟೈಮೇ ಇವತ್ತೇ ನಮ್ಮ ಯಜಮಾನ್ರು ಹೇಳೋದು ನೀವು ಹೇಳೋದು ನೀನು ಯಾವಾಗಾರ ಟೀ ಕಾಫಿ ಬೇಡ ಅಂದಿದ್ಯೇನಲ್ಲೇ ನೀನು ಅಂದಿದ್ಯಾ ಬೇಡ ಅಂತ ನಿಂತರನೇ ಉಮಾನನ್ನು ಇವತ್ತು ಬೇಡ ಅಂತವಳೆ ಆಶ್ಚರ್ಯ ಆಗ್ತೈತೆ ಗೈಸ್ ಟೈಮ್ ಬಂದು 2:30 ಎಲ್ಲರೂ ಟೀ ಕುಡಿಯೋಣ ಅಂದ್ಬಿಟ್ಟು ಇಲ್ಲೊಂದು ಹೋಟ್ಲ್ ಹತ್ರ ನಿಲ್ಲಿಸಿದ್ದಾರೆ ಎಲ್ಲರೂ ಹೋಟ್ಲ್ ಹತ್ರ ಹೋಗ್ತಾ ಇದ್ದೀವಿ ಅಲ್ಲಿ ಏನು ಬರಲ್ಲ ಬೇಡ ಅಂತ ಬರ್ತಾ ಇದ್ದೀರಿ ಸ್ಟ್ರಾಂಗ್ ಒಂದ ಏ ಅಪ್ಪ ನಲ್ಗ ಒಂದು ಅಕ್ಷಡೆ ಟೀ ಚೆನ್ನಾಗೈತೆ ತಗೊಂಡಿಲ್ಲ ನೀನು ನಂಗೆ ಕುಡ್ದಿದ್ದೆ ತಾನೆ ಟೀ ಗೈಸ್ ಎಲ್ಲರೂ ಕಾಫಿ ಕುಡಿದಾಯ್ತು ಇನ್ನೇನು ಹೊರಡ್ತಾ ಇದ್ದೀವಿ ಇಲ್ಲಿ ಬೆಳಿಗ್ಗೆ 5 ಗಂಟೆಯಿಂದ ಜಾಮ್ ಆಗಿಬಿಟ್ಟಿದೆ ಒಂದು ಬಸ್ ಮುಂದೆ ಕೆಟ್ಟೋಗ್ಬಿಟ್ಟಿತ್ತಂತೆ ಅದಕ್ಕೆ ಫುಲ್ ಜಾಮ್ ಆಗಿಬಿಟ್ಟಿದೆ ಸುಮಾರು 1 ಅವರ್ 2 ಅವರ್ ಏನೋ ನಾವು ಈ ಗಾರ್ಡ್ ಸೆಕ್ಷನಲ್ಲೇ ಇದ್ವಿ ಬೆಳಗ್ಗೆ 5 ಗಂಟೆಗೆ ಸ್ಟಾಪ್ ಆಗಿದ್ದು ಬಸ್ಸು ಸ್ವಲ್ಪನೇ ಮೂವ್ ಆಗ್ತಾಯಿತ್ತು ಸುಮಾರು ಒಂದು 7:30 ಆಯಿತೇನೋ ನಾವು ಆ ಗಾರ್ಡ್ ಸೆಕ್ಷನ್ ಬಿಟ್ಟು ಮುಂದೆ ಹೋಗುವಷ್ಟರಲ್ಲಿ ಫುಲ್ ಟ್ರಾಫಿಕ್ ಜಾಮ್ ಆಗಿಬಿಟ್ಟಿದೆ ನೋಡಿ ಎಷ್ಟೊಂದು ಬಸ್ ನಿಲ್ಲಿಸಿದ್ದಾರೆ ಅಂತ ಮಳೆ ಬೇರೆ ಬರ್ತಾ ಇದೆ ನೋಡಿ ಜಡಿ ಮಳೆ ಥರ ತುಂಬ ಚೆನ್ನಾಗಿದೆ ಬೆಳಗ್ಗೆನೇ ಕ್ಲೈಮೇಟ್ ಅಂತೂ ಸೂಪರ್ ಇದೆ ನೋಡಿ ಕೇರಳ ಗಾರ್ಡ್ ಸೆಕ್ಷನ್ ಇದು ಹೋಗ್ತಾ ಇದ್ದೀವಿ ಒಳಗಡೆ ಬಸ್ಸಸ್ ನೋಡಿ ಎಷ್ಟೊಂದು ಸ್ಟಾಪ್ ಆಗಿದೆ ಅಂತ ಗೈಸ್ ನೋಡಿ ಎಷ್ಟೊಂದು ವೆಹಿಕಲ್ಸ್ ಎಲ್ಲ ಜಾಮ್ ಆಗಿಬಿಟ್ಟಿದೆ ಅಂತ
ಮಳೆ ಬೇರೆ ಬರ್ತಾ ಇತ್ತು, ಆದರೆ ಜೋರಾಗೇನು ಬಂದಿಲ್ಲ, ಲೈಟಾಗಿ ಬರ್ತಾಯಿತ್ತು ಅಷ್ಟೇ, ಜಡಿ ಮಳೆ ಥರ. ಆದರೆ ಚೆನ್ನಾಗಿತ್ತು, ನಮಗೇನು ಅಷ್ಟೊಂದು ಮಳೆ ಅಂತಲೂ ಅನಿಸಿಲ್ಲ, ಬಿಸಿಲು ಅಂತಲೂ ಅನಿಸಿಲ್ಲ. ಆದರೆ ಬಿಸಿ ಜಾಸ್ತಿ ಇತ್ತು, ಸೆಕೆನೇ ಜಾಸ್ತಿ ಇತ್ತು ಆ ಕಡೆ ಎಲ್ಲನೂ. ಮಳೆ ಏನು ಅಷ್ಟೊಂದಿರಲಿಲ್ಲ ನಾವು ಹೋಗಿರೋ ದಿನ. ಬೆಳಗ್ಗೆ ಮಾತ್ರ ಮಳೆ ಬಿತ್ತು, ಕೊಟ್ಟಿಯಾರಲ್ಲಿ ಅಷ್ಟೊಂದು ಮಳೆ ಬಿದ್ದಿಲ್ಲ. ನೋಡಿ ಎಲ್ಲ ಹೋಗ್ತಾ ಇದ್ದೀವಿ ಬೆಳಗ್ಗೆನೆ. ಹೋಗೋ ಅಷ್ಟರಲ್ಲಿ 7:30 8 ಗಂಟೆ ಏನೋ ಆಗುತ್ತೆ. ಅಲ್ಲೊಂದು ರೂಮ್ ಮಾಡಿಕೊಂಡು ಅಲ್ಲಿ ಎಲ್ಲ ರೆಡಿಯಾಗಿ ಆಮೇಲೆ ಹೋಗ್ತೀವಿ. ನಾವು ಯಾವ ಟೈಮಿಂಗ್ ಹೋಗ್ತೀವಿ ಅಂತ ಹೇಳೋದಕ್ಕೆ ಆಗಲ್ಲ, ನಾವು ಅಂದ್ಕೊಳ್ಳೋದೇ ಒಂದು. A few moments later. ಗುಡ್ ಮಾರ್ನಿಂಗ್. ಎಲ್ಲರೂ ರೆಡಿಯಾಗಿದೆ, ಫ್ರೆಶಪ್ ಆಗಿ ಎಲ್ಲರೂ ರೆಡಿಯಾಗಿದ್ದಾರೆ. ನಮ್ಮ ಮತ್ತಿಗೆ ನೋಡಿ ಫುಲ್ ಮಿಂಚ್ತಾವ್ರೆ. ಹಾಯ್ ಮಂಜಕ್ಕ, ಹಾಯ್ ನಾನಕ್ಕ. ಕ್ರೀಮ್ ಹಾಕ್ಕೊಂತವ್ರು ಅದಕ್ಕೆ. ಹಾಯ್ ಹೇಳ್ರಿ ಎಲ್ಲರೂ. ಹಾಯ್ ಗಂಗು. ಫಸ್ಟ್ ಟೈಮ್ ನಮ್ಮ ಗಂಗೋತ್ರಿ ನಮ್ಮ ವಿಡಿಯೋನಲ್ಲಿ ಬರ್ತಾ ಇರೋದು. ನಮ್ಮ ದೊಡ್ಡಮ್ಮನ ಅವಾಗಿಂದ ರೆಡಿ ಆಗಿದ್ದೆ, ಇನ್ನೂ ರೆಡಿ ಆಗಿಲ್ಲ. ಪಸುವಾ ಸೋಡಿ మేము ఉన్నాం ఎప్పటికే. ಗೈಸ್ ಆಚೆ ನೋಡಿ ವ್ಯೂ ಹೆಂಗಿದೆ ಅಂತ. ಇಲ್ಲೇ ಟಿಫನ್ ಮಾಡ್ತಾಯಿದ್ದಾರೆ, ತಿಂದ್ಬಿಟ್ಟು ಹೊರಡೋದೇ ಇನ್ನು ದರ್ಶನಕ್ಕೆ. ನೋಡಿ ಇಲ್ಲೇ ಭಟ್ರನ್ನ ಕರ್ಕೊಬಂದಿದ್ವಿ, ಅವರೇ ನಾಷ್ಟ ರೆಡಿ ಮಾಡ್ತಾ ಇದ್ದಾರೆ. ಕೇರಳದಲ್ಲಿ ಮನೆಗಳು ನೋಡಿ ಹೇಗಿದೆ ಅಂತ. ಗೈಸ್ ನಾಷ್ಟ ರೆಡಿ ಆಯಿತು, ತಿಂತವ್ರೆ ಇವ್ರು ಅವಾಗಲೇ. ಏನೇನು ಮಾಡವ್ರೆ? ಚಿತ್ರಾನ್ನ, ಕೇಸರಿ ಬಾತು, ವಡೆ, ಚಟ್ನಿ. ಚೆನ್ನಾಗಿದೆ, ಪರವಾಗಿಲ್ಲ, ಚೆನ್ನಾಗೈತಾ? ಗೈಸ್ ನಾವೀಗ ಒಂದು ಅಮ್ಮನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಕೊಟ್ಟಿಯೂರಿಗೆ ಹೋಗೋಕ್ಕೂ ಮುಂಚೆ ಒಂದು ಸ್ವಲ್ಪ ಒಂದು 20-25 ಕಿಲೋಮೀಟ್ರ್ ಇಲ್ಲ ಒಂದು 30 ಕಿಲೋಮೀಟ್ರೇ ಅನ್ಕೋತೀನಿ. ಒಂದು ಹಿಂದೆನೇ ಒಂದು ರೂಮ್ ಮಾಡಿಕೊಂಡು ಅಲ್ಲೇ ಸ್ನಾನ ಎಲ್ಲ ಮುಗಿಸ್ಕೊಂಡು ನಾಷ್ಟ ಎಲ್ಲ ತಿಂದ್ಕೊಂಡು ಆಮೇಲೆ ಈ ದೇವಸ್ಥಾನಕ್ಕೆ ಹೋಗ್ತೀವಿ. ಈ ದೇವಸ್ಥಾನ ಮುಗಿಸ್ಕೊಂಡು ಕೊಟ್ಟಿಯೂರಿಗೆ ಹೋಗ್ತೀವಿ. ಇಲ್ಲೂ ಕೂಡ ತುಂಬಾ ರಶ್ ಇತ್ತು ನೋಡಿ. ಇದು ಬಂದು ಅಮ್ಮನ ದೇವಸ್ಥಾನ, ಭದ್ರಕಾಳಿ ಅಂತ ಹೇಳಿದ್ರು. ಭದ್ರಕಾಳಿ ಅಲ್ಲ, ಮತ್ತು ಬೇರೆ ಏನೋ ಹೆಸರಿದೆ, ಮರ್ತೋಗ್ಬಿಟ್ಟಿದ್ದೀನಿ ಅದು. ಗೈಸ್ ಇಲ್ಲಿ ಟೈಮ್ ಬಂದು 2:30 ಆಯಿತು. ಊಟ ಮಾಡ್ಕೊಂಡು ಆಮೇಲೆ ದೇವ್ರ ದರ್ಶನಕ್ಕೆ ಹೋಗೋಣ ಅಂದ್ಬಿಟ್ಟು ಇಲ್ಲೇ ನಿಲ್ಲಿಸಿದ್ದೀವಿ. ನೋಡಿ ಎಷ್ಟು ಚೆನ್ನಾಗಿದೆ ಕೇರಳದಲ್ಲಿ ಕೊಟ್ಟಿಯೂರು. ಇದು ನಮ್ಮ ಬ್ಯಾಂಗ್ಳೂರಲ್ಲಿ ಬರೀ ಮನೆಗಳು ನೋಡ್ತಾ ಇದ್ವಿ, ಇಲ್ಲಿ ಬಂದು ಗಿಡ ಮರಗಳನ್ನೆಲ್ಲ ನೋಡ್ತಾ ಇದ್ದೀವಿ. ಬೆಳಗ್ಗೆ ಊಟ ಎಲ್ಲ ರೆಡಿ ಮಾಡಿದ್ದಾರೆ, ಈಗ ಊಟ ತಿಂದ್ಬಿಟ್ಟು ಹೋಗೋದು. ಗೈಸ್ ಈಗ ಕೊಟ್ಟಿಯೂರಿಗೆ ಬಂದಿದ್ದೀವಿ ನೋಡಿ, ಎಂಟ್ರೆನ್ಸಲ್ಲಿದ್ದೀವಿ. ಇಲ್ಲಿಂದ ಮೇಲೆ ಹೋಗ್ಬೇಕಂತೆ, ನೋಡೋಣ. ನಾವು ಫಸ್ಟ್ ಟೈಮ್ ಬರ್ತಾ ಇರೋದು, ನೋಡೋಣ ಬನ್ನಿ. ಇಲ್ಲಿ ನದಿ ಇದೆ, ನದಿಯಲ್ಲಿ ಸ್ನಾನ ಮಾಡೋರು ನದಿಯಲ್ಲಿ ಸ್ನಾನ ಮಾಡ್ಬೋದು. అయిపోద్ది రష్ కమ్మి ఉన్నట్లుంది. ಸೇವಾ ಮಾಡ್ಕೊಂಡೆ ಸ್ನಾನ ಮಾಡ್ಕೊಂಡು ಹೋಗೋದು. ಶೋಭಾ ಲೇಡೀಸ್ ಫ್ಯಾಷನ್ ಅಂತ, ಲೇಡೀಸ್ ಫ್ಯಾಷನ್.
ಯಾರ ಸಿಕ್ಕಲ್ದಿಗೆ ನದಿಯಲ್ಲಿ ಸ್ನಾನ ಮಾಡಕ್ಕೆ ಹೋಗ್ತಾ ಇರೋದು. ಸುಮ್ಮನೆ ನೀರು ಹಾಕ್ಕೊಳಕ್ಕೆ ಚಪ್ಪಲೆಲ್ಲ ಇಲ್ಲಿಂದ ಸ್ಟಾಪ್, ಇಲ್ಲೇ ಬಿಟ್ಬಿಟ್ಟು ಹೋಗ್ಬೇಕು. ఎవరైనా వేసుకొని వెళ్ళిపోతే పోతారు ఇంకేం చేసారు ఈ రాళ్ళను ನೋಡಿ ನೀರೇ ಕಡ್ತಾರೆ ಫುಲ್ಲ ಇಲ್ಲೇ ಕಾಣಿಸ್ತೈತೆ ಮಳೆ ಇಲ್ಲ, ಬಿಸಿಲು ಜಾಸ್ತಿ ಇದೆ. ಕರ್ನಾಟಕ ಮಳೆ ಶಾಂತಿ ಮಚ್ಚಿದ್ರ ಗೈಸ್, ಇಲ್ಲಿ ಸ್ನಾನ ಮಾಡೋರು ಮಾಡ್ಬೋದು, ಇಲ್ಲ ಅಂದರೆ ಕೈ ಕಾಲು ತೊಳ್ಕೊಂಡು ನೀರು ಹಾಕ್ಕೊಳ್ಬೋದು. ಹಂಗೆ ನಂಗೊಂದು ಸ್ವಲ್ಪ ನೀರು ಹಾಕ್ಬಿಡೆ. ಕಾಲು ಕಾದು ಪೈ ಫೋನ್ ಸಾಕು ಸಾಕು. ಒಂದು ಕಿಲೋಮೀಟ್ರಾ ಇಲ್ಲಿಂದ 1 ಕಿಲೋಮೀಟರ್ ಐತಾ? ಗೈಸ್ ನೋಡಿ, ಇದೇ ಅಕ್ಕರೆಯ ಕೊಟ್ಟಿಯೂರು. ಈಗ ನಾವು ಹೋಗ್ತಾ ಇದ್ದೀವಿ. ನಾವು ಹೋಗಿರೋ ದಿನ ಕ್ಯೂ ಅಷ್ಟೊಂದಿಲ್ಲ, ಇಲ್ಲ ಅಂದಿದ್ರೆ ಇಲ್ಲಿ ಇಲ್ಲೇನಿದೆ ಹೋಗೋದಕ್ಕೆ ಒಂದು ಚಪ್ರ ಥರ ಹಾಕಿದ್ದಾರೆ ನೋಡಿ, ಅಲ್ಲೆಲ್ಲನೂ ಕ್ಯೂ. ಅದು ಕ್ಯೂವಲ್ಲಿ ಹೋಗೋಂಗಿದ್ರೆ ಅಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ. ಆದರೆ ನಾವು ಕ್ಯೂವಲ್ಲಿ ಹೋಗಿಲ್ಲ, ಹೋಗಿದ ತಕ್ಷಣ ಡೈರೆಕ್ಟು ಹಂಗೆ ಹೋದ್ವಿ. ಆದರೆ ಕ್ಯೂವಲ್ಲಿ ಹೋದರೆ ಏನಿಲ್ಲ ಅಂದರೂ ಒಂದು 5ರಿಂದ 6 ಅವರ್ ಮೇಲೇ ಆಗುತ್ತೆ. ಅದಕ್ಕೆ ನಾವು ಹಾಗೆ ಹೋಗಿದ್ದೀವಿ, ಕ್ಯೂವಲ್ಲಿ ಹೋಗಿಲ್ಲ. ಹಾಗೆ ಒಂದು 1000 ರೂಪಾಯಿ ಟಿಕೆಟ್ ಕೂಡ ಇರುತ್ತೆ. 1000 ರೂಪಾಯಿ ಟಿಕೆಟ್ ಕೂಡ ತಗೊಳ್ಳೋದು ವೇಸ್ಟೇನಂತೆ. ಅದಕ್ಕೆ ಅಲ್ಲಿರೋರು ಎಲ್ಲರೂ ಹೇಳ್ತಾಯಿದ್ರು, ನಾವು ಎಲ್ಲರನ್ನೂ ಕೇಳ್ಕೊಂಡು ಹೋಗ್ತಾಯಿದ್ವಿ. ಅದಕ್ಕೆ ನಾವು ಬೇಗ ಅಲ್ಲಿ ದರ್ಶನ ಆಗೋ ಥರ ಅಲ್ಲೇ ಯಾರೋ ಹೇಳಿದ್ರು ಹಿಂಗೋಗಿ ಅಂತ, ಹಾಗೋಗ್ಬಿಟ್ಟು ದರ್ಶನ ಮಾಡ್ಕೊಂಡು ಬಂದುಬಿಟ್ವಿ. ಹಾಗೆ ನಾವು ಹೋಗಿರೋ ದಿನ ಮಳೆ ಬರಲೇ ಇಲ್ಲ. ನಾವು ಎಲ್ಲರೂ ಅನ್ಕೊತಾ ಇದ್ವಿ ಮಳೆ ಬರುತ್ತೇನಂತ ಛತ್ರಿ ಎಲ್ಲ ತೊಗೊಂಡೋಗಿದ್ರಿ. ತುಂಬ ಜನ ಮಳೆಯಲ್ಲಿನೇ ದರ್ಶನ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಹೋದ್ವಿ. ಆದರೆ ಮಳೆ ಬಂದಿಲ್ಲ, ತುಂಬ ಸೆಕೆ ಅಂದರೆ ಸೆಕೆ ಅನ್ನಿಸ್ತಾ ಇತ್ತು. ಆದರೂ ಪರವಾಗಿಲ್ಲ, ದರ್ಶನ ಚೆನ್ನಾಗಾಯಿತು. ದರ್ಶನ ಮುಗಿಸ್ಕೊಂಡೇ ಬಂದ್ವಿ. ನೋಡಿ, ನೀವೇನಾದರೂ ಹೋಗಬೇಕು ಅಂದ್ಕೊಂಡ್ರೆ ಹಾಗೆ ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡ್ತಾ ಇದ್ದೀರಲ್ವ, ತುಂಬ ಜನ ವಿಡಿಯೋ ಮಾಡಿ ಹಾಕಿದ್ದಾರೆ, ಎಲ್ಲೋದ್ರೂ ಅದೇ ನ್ಯೂಸ್ ಆಗಿಬಿಟ್ಟಿದೆ. ಆದರೆ ನಾವು ಹೋಗಿರೋ ದಿನ ಆ ಥರ ಏನು ಅನಿಸಿಲ್ಲ. ಅಷ್ಟೊಂದು ರಶ್ ಕೂಡ ಇರಲಿಲ್ಲ, ಯಾಕಂದರೆ ನಾವು ಸೋಮವಾರ 8ನೇ ತಾರೀಕು ಹೋಗಿದ್ದು. ಹಾಗೆ ಶನಿವಾರ ಭಾನುವಾರ ಮಾತ್ರ ಹೋಗಲೇಬಾರ್ದು, ಆವತ್ತು ಫುಲ್ ರಶ್ ಇರುತ್ತಂತೆ. ಅದಕ್ಕೆ ಶನಿವಾರ ಭಾನುವಾರ ಬಿಟ್ಟು ಬೇರೆ ದಿನ ಪ್ಲ್ಯಾನ್ ಮಾಡ್ಕೊಳ್ಳಿ.
ನೀವು ಕೂಡ ಹೋಗಬೇಕು ಅಂದ್ಕೊಂಡ್ರೆ. ಹಾಗೆ 1000 ರೂಪಾಯಿ ಟಿಕೆಟ್ ಕೂಡ ವೇಸ್ಟು. ಅದ್ರ ಬದಲು ಕ್ಯೂವಲ್ಲೇ ಹೋಗಿ ಇಲ್ಲ ಶಕ್ತಿ ಇದೆ ಒಂದು 3-4 ಅವರ್ ಆದರೂ ಪರವಾಗಿಲ್ಲ ನಾವು ಹೋಗ್ತೀವಿ ಅನ್ನೋ ಆಗಿದ್ದರೆ ಕ್ಯೂವಲ್ಲಿ ಹೋಗಿ. ಇಲ್ಲ ಅಂದರೆ ಆರಾಮಾಗಿ ಆಗಲ್ಲ ಅನ್ನೋರು ನಾವು ಹೇಗೆ ಹೋದ್ವಿ ಹಾಗೆ ಹೋಗಿಬಿಡಿ, ತುಂಬ ಚೆನ್ನಾಗಿ ದರ್ಶನ ಆಗುತ್ತೆ. ಹಾಗೆ ಇಲ್ಲಿ ಫೆಸಿಲಿಟಿ ಕೂಡ ಅಷ್ಟೊಂದು ಚೆನ್ನಾಗಿಲ್ಲ. ಗೈಸ್ ನೋಡಿ, ಇದೇ ಕೊಟ್ಟಿಯೂರು, ಕೇರಳದಲ್ಲಿರುವಂಥ ಕೊಟ್ಟಿಯೂರು ದೇವಸ್ಥಾನ, ಶಿವನ ದೇವಸ್ಥಾನ ಅಂದರೆ ಇದೇನೆ. ನಾವು ಹೋದಾಗ ಇಷ್ಟು ರಶ್ ಇತ್ತು, ಅಷ್ಟೊಂದೇನು ರಶ್ ಅಂತ ಅನಿಸಿಲ್ಲ. ಅಂದರೆ ನಾವು ಕ್ಯೂವಲ್ಲಿ ಹೋಗಿಲ್ಲ, ಹೋಗ್ತಾ ಇಲ್ಲಿ ಕೆಳಗಡೆಯಿಂದನೇ ದರ್ಶನ ಮಾಡ್ಕೊಬಂದ್ವಿ. ಕ್ಯೂವಲ್ಲಿ ಹೋದರೆ ತುಂಬ ಲೇಟ್ ಆಗಿಬಿಡುತ್ತೆ, ಏನಿಲ್ಲ ಅಂದರೂ ಒಂದು 3-4 ಅವರ್ ಆದರೂ ಆಗ್ಬೋದು ಅಂತಾರೆ. ಹಾಗಾಗಿ ಆದರೂ ನಾವು ಹೋಗಿರೋ ದಿನ ಅಷ್ಟೊಂದು ರಶ್ ಏನಿರಲಿಲ್ಲ, ಯಾಕಂದರೆ ನಾವು ಹೋಗಿದ್ದು ಸೋಮವಾರ ವೀಕ್ ಡೇಸಲ್ಲಿ ಹೋಗಿದ್ದು. ಸಾಟರ್ಡೆ ಸಂಡೇ ವೀಕೆಂಡಲ್ಲಿ ಮಾತ್ರ ಹೋಗಲೇಬಾರ್ದು, ಫುಲ್ ರಶ್ ಇರುತ್ತೆ. ನಾವು ಕೂಡ ತುಂಬ ಇನ್ಸ್ಟಾಗ್ರಾಮಲ್ಲಿ ಮತ್ತು ಫೇಸ್ಬುಕ್ಕು ಮತ್ತು ಯೂಟ್ಯೂಬಲ್ಲೆಲ್ಲ ತೋರಿಸ್ತಾ ಇದ್ರಲ್ವ, ಹಾಗಾಗಿ ಭಯ ಇತ್ತು. ಆದರೂ ಕೂಡ ಹೋಗಿದ್ವಿ, ಆದರೆ ಕ್ಯೂವಲ್ಲಿ ಹೋಗಿಲ್ಲ. ಅಲ್ಲೇ ಈ ದೇವಸ್ಥಾನದ ಹತ್ರ ಇಲ್ಲಿ ಕೆಳಗಡೆ ನೀರಲ್ಲಿ ನಡ್ಕೊಂಡು ಹೋಗ್ತಾರಲ್ಲ, ಅಲ್ಲಿಂದನೇ ದರ್ಶನ ಮಾಡ್ಕೊಬೋದು. ತುಂಬ ನಾವು ಕ್ಯೂವಲ್ಲಿ ಹೋದ್ರೂ ಅಷ್ಟೇ ದರ್ಶನ ಆಗೋದು, ಅಲ್ಲಿ ಹೋದ್ರೂ ಅಷ್ಟೇ ದರ್ಶನ ಆಗೋದು. ನೋಡಿ ಇಲ್ಲಿನ ವಿಶೇಷತೆ ಇನ್ನೊಂದು, ಇಲ್ಲಿ ಯಾವುದೇ ಒಂದು ಕಲ್ಲು ತಗೊಂಡು 2 ಕಲ್ಲು ತಗೊಂಡು ಹಿಂಗೆ ಉಜ್ಜಿದ್ರೆ ಇಲ್ಲಿ ವಿಭೂತಿ ಸಿಗುತ್ತೆ, ಇಲ್ಲಾಂದರೆ ಗಂಧ ಸಿಗುತ್ತಂತೆ. ನಮಗೆ ವಿಭೂತಿ ಸಿಕ್ತು ನೋಡಿ, ತುಂಬ ಚೆನ್ನಾಗಿದೆ. ಇಲ್ಲಿ ದೇವಸ್ಥಾನದ ಗರ್ಭದ ಗುಡಿ ಏನೂ ಇಲ್ಲ ಇಲ್ಲಿ. ನೋಡಿ ಇಲ್ಲಿ ಏನು ಹುಲ್ಲಲ್ಲಿ ಇದು ಮಾಡಿದ್ದಾರೆ ಅದೇ ದೇವಸ್ಥಾನ. ದೇವ್ರು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ, ಇಷ್ಟೇ, ಬೇರೆ ಏನಿಲ್ಲ. ಅಲ್ಲಿ ಇದೇ ಗರ್ಭದ ಗುಡಿ, ಅಲ್ಲಿ ದೀಪಗಳು ಉರಿತಾ ಇದೆಯಲ್ವಾ, ಅಲ್ಲೇ ಗೈಸ್. ಹಾಗೆ ಇಲ್ಲಿ 1000 ರೂಪಾಯಿ ಟಿಕೆಟ್ ಕೂಡ ಇದೆ. 1000 ರೂಪಾಯಿ ಟಿಕೆಟಲ್ಲಂತೂ ಹೋಗಲೇಬೇಡಿ. ಹಾಗೆ ಕ್ಯೂವಲ್ಲೂ ಕೂಡ ಹೋಗೋದು ಬೇಡ ಅನಿಸುತ್ತೆ, ಯಾಕಂದರೆ ಕ್ಯೂವಲ್ಲಿ ಹೋದರೂ ಅದೇ ದರ್ಶನ. ನೋಡಿ ನಾವಿಲ್ಲಿ ಹೋಗ್ತಾ ಇದ್ದೀವಲ್ಲ, ದೇವಸ್ಥಾನದ ಗರ್ಭದ ಗುಡಿ ಹಿಂದೆ ಒಂದು ರೌಂಡ್ ಬರುತ್ತೆ, ನೀರಲ್ಲೇ ನಡ್ಕೊಂಡು ಹೋಗೋದು. ಅಲ್ಲೋದ್ರೆ ನಿಮಗೆ ಆರಾಮಾಗಿ ದರ್ಶನ ಆಗುತ್ತೆ. ಎಲ್ಲದಕ್ಕಿಂತ ಇದೇ ಬೆಟರ್ ಅನಿಸುತ್ತೆ. ಗೈಸ್, ಕೊಟ್ಟಿಯೂರಲ್ಲಿ ಶಿವನ ದರ್ಶನ ತುಂಬ ಚೆನ್ನಾಗಾಯಿತು. ಲೇಟ್ ಆಗುತ್ತೇನೋ ಅಂದ್ಕೊಂಡ್ವಿ, ತುಂಬ ಚೆನ್ನಾಗಿ ದರ್ಶನ ಆಯಿತು. ಸ್ಟಾಪ್ ಮಾಡಿಬಿಟ್ಟು ಅರ್ಧದಲ್ಲೇ ಆಚೆಯಿಂದನೇ ನೋಡಿದ್ವಿ, ತುಂಬ ಚೆನ್ನಾಗಿ ದರ್ಶನ ಆಯಿತು. ವಿಷಯ ಹೊಡ್ಲ ನಮ್ಮ ಕರ್ನಾಟಕದಿಂದ ಕೊಟ್ಟಿಯೂರಿಗೆ, ಅಂದರೆ ಬೆಂಗಳೂರಿಂದ ಕೊಟ್ಟಿಯೂರಿಗೆ 350 ಕಿಲೋಮೀಟರ್ ಆಗುತ್ತೆ. 300 ಇಲ್ಲ 350 ಕಿಲೋಮೀಟರ್ ಆಗುತ್ತಂತೆ. ಗೈಸ್, ನೀವು ಕೂಡ ಹೋಗಿ ಬರ್ಬೋದು, ಏನು ತೊಂದರೆ ಇಲ್ಲ. ಆದರೆ ಹೋಗಬೇಕಾದ್ರೆ ನೋಡ್ಕೊಂಡು ಹೋಗಿ ಅಷ್ಟೇ. ಗೈಸ್, ಕೊಟ್ಟಿಯೂರಿನಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ವಿ. ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು ಅಲ್ವಾ? ಸೂಪರ್. ಅಲ್ಲಿ ನಮ್ಮ ಒಳ್ಳೆ ದರ್ಶನ ಆಯಿತು. ಈಗ ಇಲ್ಲ ಕಾಣಿಸ್ತಾ ಇಲ್ಲ, ಹೊಟ್ಟೆ ಕಾಣಿಸ್ತೈತೆ. ಹೊಟ್ಟೆಗೆ ಇಲ್ಲ ಇಲ್ಲ ಮಾಡು, ಇಲ್ಲ ಮಾತಾಡು. ಒಳ್ಳೆ ದರ್ಶನ ಎಲ್ಲ ಮುಗೀತು. ಈಗ ಬಸ್ ಹತ್ರ ಹೋಗ್ತಾ ಇದ್ದೀವಿ. ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ಮನೆಗೆ ಹೊರಡೋದೆ. ಶಾಪಿಂಗ್ ಮಾಡಿ ಬೇರೆ ಪ್ಲೇಸಸ್ಗೆ ಹೋಗೋಕ್ಕಾಗುತ್ತಾ ಟೈಮ್ ಆಯ್ತಾ? ಇಲ್ಲಿ ಯಾವುದೋ ಒಂದು ದೇವಸ್ಥಾನ ಇದೆ. ಯಾವುದಿದಾ? ಇದು ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ನೋಡಿ ಭಯ ಬಿದ್ದೋಗ್ಬಿಟ್ಟಿದ್ವಿ. ನೀವು ಹೋಗಿದ್ರೆ ಭಯನ ಆಗ್ತದೆ. రెండు 2 ಸಾಕಲ್ಲ?
ಮನೆ ನಮ್ಮಮ್ಮಗೊಂದು ಏನು ಮನೆಗೊಂದು ಸಾಕಾ? ನನಗೆ ಕಾರ ಗಿರಗ್ ಬೇಕು ಅಂದರೆ ತಗೋ. ಹ್ಞೂ 50 50 ರೂಪಾಯಿ ಮಾಡ್ಕೊಂಡು ಎಲ್ಲರಿಗೂ ಒಂದೊಂದು ಕೊಡು. 50 ರೂಪಾಯಿ ಇಲ್ಲಿ ಅವಳೆ ಪೋ 4 ವೇಣು ಕೂಡ ಒಂದು ಜಾಸ್ತಿ ತಗೊಂತೀವಿ ಕೊಡಪ್ಪ. ವಾಕೆಲ್ಲ ಕಟ್ಟೇದಿ 50 ರೂಪೀಸ್. ಫಸ್ಟ್ನೇ ಅಂಗಡ್ರಂಡ ಮುಂದಕ್ಕೆ ಕೊಡಮ್ಮ. ಇದು ದೃಷ್ಟಿಗೆಲ್ಲ ಒಳ್ಳೇದು ಅಂತ ಇದನ್ನು ತಗೊತಾರೆ ಇಲ್ಲಿ ಬಂದವರೆಲ್ಲ, ಅದಕ್ಕೆ ನಾವು ತಗೊತಾ ಇದ್ದೀವಿ. മരുന്ന് സത്യമുള്ളതാണ്, മരുന്ന് ശക്തിയുള്ളതാണ്. നമ്മുടെ നാട്ടിൽ നിന്നും അനവധി ആൾക്കാർ പെടലിക്ക് ഭയങ്കര വേദനയുള്ളവരുണ്ടെങ്കിൽ, അതുപോലെ തന്നെ ഉളുക്ക് പറ്റിയവരുണ്ടെങ്കിൽ, ചതവ് പറ്റിയവരുണ്ടെങ്കിൽ, അങ്ങനെയുള്ളവർക്ക് ಗೈಸ್ ಈಗ ಕೊಟ್ಟಿಯೂರು ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ. ಮುಂದೆ ಯಾವುದೋ ಒಂದು ದೇವಸ್ಥಾನ ಸಿಗುತ್ತಂತೆ, ಅಲ್ಲಿ ಹೋಗ್ತಾ ಇದ್ದೀವಿ. ಯಾವ ದೇವಸ್ಥಾನ ಅಂತ ಹೋದ್ಮೇಲೆ ಹೇಳ್ತೀವಿ ಬನ್ನಿ. ಗೈಸ್ ಈಗ ರಾಜರಾಜೇಶ್ವರಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಗೈಸ್ ಇಲ್ಲಿ ಅಡುಗೆ ಮಾಡ್ತಾ ಇದ್ದಾರೆ. ಇಲ್ಲೊಬ್ರು ಬಾಯಿ ಬಡ್ಕೊಂತಾವ್ರೆ. ಕೇಳಕ್ಕಾಗ್ತಲ್ಲ ನೋಡಿ. ಇವ್ರೆ ಇವಾಗ ಮಾತಾಡ್ಲಿ. ವಿಡಿಯೋ ಆನ್ ಆಗೈತೆ. ಇವಾಗ ಮಾತಾಡಲ್ಲ ಯಾರನ್ನು. ಆನಲ್ಲಿದ್ರೆ ಯಾರು ಮಾತಾಡಲ್ಲ, ನಂಗೆ ಗೊತ್ತು, ಅದಕ್ಕೆ ಆನ್ ಮಾತಾಡ. ಚೇಚಿ ಬ್ಯಾಗ್ ತುಂಬ ದುಡ್ಡಿದೆ ನೋಡಿ ಸೈಲೆಂಟ್ ಆಗಿ ಏನು ಗೊತ್ತೇ ಇಲ್ಲ ಅಂತ ಮಾತಾಡ್ತಾವ್ರೆ. ಇಷ್ಟೊತ್ತು ಅವ್ರ ಸೌಂಡು ಎಷ್ಟಿದೆ ಚೇಚಿ ಇದರಲ್ಲಿ? ಅಷ್ಟೇ 10,000 ಅಂದ್ರೆ 10,000 ಇದು ನಾನು ನೀನು ಇಟ್ಬಿಟ್ಟು ಕೊಡು. 10,000 ಇಟ್ಬಿಟ್ಟು ಕೊಡು. ಜೊತೆಗೆ ಶೋಭಾನು ಬರ್ತಾರೆ ಇಡಕ್ಕೆ. ನೆಟ್ಗಚ್ಚಿ ನೀವು ಮುದ್ದು ತಿಸ್ಕೊಂತಾರೆ. ಯಾಕ ಪಿಸೋಣ ನಾನು ಮುಡ್ನಿ ಈ ಕಡೆ ಸೋಡೆ. ನೋಡಿ ಇವರು ನಮ್ಮ ವ್ಲಾಗ್ಸ್ ಎಲ್ಲ ಅವ್ರಿದ್ರೆ ಮಾತ್ರನೇ ನೋಡೋದು ಅಲ್ಲ. ನೀವಿದ್ದೀರಾ ಅಂದ್ಬಿಟ್ಟಾನೆ ನೋಡ್ತೀರಿ, ಇಲ್ಲ ಅಂದರೆ ನೋಡಲ್ಲ. ಕರೆಕ್ಟಾ? ಹ್ಞೂ ನೋಡಿ, ಅದಕ್ಕೆ ಅವ್ರನ್ನೇ ಜಾಸ್ತಿ ತೋರಿಸ್ತಾ ಇರೋದು. ಯಾರು ನಮ್ಮವರು? ಇಲ್ಲಿ ಕೂತಿರೋರೆಲ್ಲ ನಮ್ಮವ್ರನ್ನೇ ತೆಗಿತಾ ಇದ್ದೀನಿ. ಇಲ್ಲಿ ಹೋಗೋರು ಬರೋರೆಲ್ಲ ನಮ್ಮ ಕರ್ನಾಟಕದವರು ಅಲ್ಲ. ಇಲ್ಲಿ ಹೋಗಿ ಬರೋರೆಲ್ಲ ನಮ್ಮ ಕರ್ನಾಟಕದವರು, ಕೇರಳದವರಲ್ಲ. ಅಲ್ಲೇ ಯಾರು ಹೋಗ್ತಾರೋ ಅಲ್ಲಿ ಇಲ್ಲಿಂದನೇ ತೋರಿಸ್ಬಿಡ್ತೀನಿ. ನೋಡಿ ಅಡುಗೆ ಮಾಡ್ತಾ ಇದ್ದಾರೆ ಇಲ್ಲಿ ಪಾಪ ನಮಗೋಸ್ಕರ. ಬಾತು ಪಾಯಸ ಅನ್ನ ಸಾಂಬಾರು ಒಂದು ಇದ್ದಿದ್ರೆ ಸಾಕಾಗಿರೋದು. ಬಾತೆಲ್ಲ ಏನು ಬೇಕಾಗೇ ಇರಲಿಲ್ಲ. ಶಶಿಪಿಂದೆ ತಿರುಗಿಸ್ತೆ ಸೈಲೆಂಟ್గా ఉంది చెప్పకుండా ಶಪ್ಪೋಗಿತ್ತೆ ಶಪ್ಪು ಪರವಾಗಿಲ್ಲ. ಇವರು ನಮ್ಮ ಬ್ಲಾಗ್ಸ್ ಎಲ್ಲ ನೋಡ್ತಾರಂತೆ ನೋಡಿ. ಏನು ನಿಮ್ಮ ತಂಗಿ ಆಗ್ಬೇಕು. ಇಲ್ಲಿ ಅಡುಗೆ ಮಾಡ್ತಾ ಇದ್ದಾರೆ. ಹಾಯ್ ಕಾರ್ತಿಕ್, ಏನು ಮಾಡ್ತಾ ಇದೀಯಾ? ಯಾವ್ದು ತೊಳಿರ ಎಲ್ಲ ಎತ್ಕೊಂಡು ಹೋಗ್ಬಿಟ್ಟ ಅಲ್ಲಿ ತೊಳ್ಕೊಬ ಹೋಗ್ರೆ. ಯಾರು ತೊಳೆಯೋದು? ನಿಮ್ಮ ಅಪ್ಪನು ನಮ್ಮ ಕಾರ್ತಿಕ್ ಚಾಲೆಂಜ್ ಹಾಕ್ಬಿಟ್ಟಿದ್ದಾನೆ. ನೋಡೋಣ ಯಾರು ಗೆಲ್ತಾರೆ ಅಂದ್ಬಿಟ್ಟು. ఏరా చూస్తాము. ఓ చూస్తాము అప్పుడే చెప్తాను నాకు ఆధార్ కార్డు వస్తాను. పాత్ర ತೊಳೆಯೋದು ಏನಿದ್ರು ಇವರು అట్లే వచ్చేసారు అందుకో నేను వేస్తాను అట్లే. ఓ ಶಾರ್ಪ್ ಇದೆ ಅವ್ರ ಚಾಕು.
ಇಲ್ಲಿ ಹಂಗೇನ ಸೌತೆಕಾಯಿ ಕಟ್ ಮಾಡೋದು ಕೈಸ್ ನೋಡಿ, ಸೌತೆಕಾಯಿ ಕಟ್ ಮಾಡೋದು ಹಿಂಗೇನಂತೆ. ಇವ್ರನ್ನ ನೋಡ್ಬಿಟ್ಟು ಕಲ್ತ್ಕೋಬೇಕು. ಇಂದ ಸೊಪ್ಪಿ ಸರ್ ನಮ್ಗೆ ಇಷ್ಟಪ್ಪ ಸೌತೆಕಾಯಿ ಹಾಕೋರು ಯಾರು ಹಿಂಗೇನಾ? ತಿನ್ಕೊಂತೀವಿ ಬಿಡಿ. ದಿಂಪು ಆಮೇಲೆ ಬೋಂಡ ಹಾಕಿ ಅಂತ ಎಷ್ಟು ಕಾಫಿ ಬೇಕಾ? ಒಂದು 10 ಜನಕ್ಕೆ ಇಕ್ಕಮ್ಮ ಸಾಕು. ಅದು ಪೆಟ್ಟಿಗೆ ಹೋಗ್ಲಿರೋ ಇವಾಗ ಜ್ಯೂಸ್ ಅಣ್ಣ ಪೆದ್ದగా ಕೊತ್ತಿಂಡದಂತ ವೀಳ್ಳು ಹಂಗೆ ಮಾಡೋಣ. ಅಲ್ಲಿ ಹಾಕಿಲ್ವ ಟಾರ್ಪಲ್ ಇಲ್ಲ ಅಡುಗೆ ಮಾಡೋಕ್ಕೆ. ಈ ಚಾಪೆ ಎತ್ಕೊಂಬರ್ಬೇಕು ಮನೆಯಿಂದ. ಆಯ್ತು ನಾವು 10 ದಿವಸ ಅಷ್ಟೇ. ಸೊಳ್ಳೆ ಕಚ್ತಾವೆ, ಇವ್ರು ಕಚ್ತಾ ಇಲ್ಲ ಅಂತಲ್ಲ ಕೇಳಲಿ. ಯಾವತ್ತಿನ ನೋಡ್ಕೊಂಡು ಸೇರ್ಸಂದೆ ಮೊನ್ನೆ ಥರ ನೋಡಿ. ಈಗ ಮಾಡ್ತಾ ಇರೋದೇ ಇವಾಗ ಒಂದು 2 ನಿಮಿಷದ ಕೆಲಸ. ಫಸ್ಟ್ ವಿಡಿಯೋ ಆನಯಿಂದ ಅಂತ ಇನ್ನೊಂದು ಕೊಚ್ಕೊಂಡವಲ್ಲ ಅದೇ మా మామకు నేర్పిస్తాండే జోరుగా చెప్పు వీడియోలో చెప్పు. కింద కింద ఉండే చూడండి పెద్దగా వచ్చాక అట్లా చేపెట్టి వాళ్ళంతా చేసినాక ತೋರಿಸ್ತಾ ಇದ್ದೀನಿ. ಎಲ್ಲಾರು ಹೇಳ್ದಂಗೆ ಹೇಳ್ಬೇಡ ನೀನು. ఏ బరి వీడియో వచ్చినాక అందరూ వచ్చింది, దానికి ముందు వచ్చినా ఎడిట్ చేసుకో. ఎవరో చూడలే అదే ఏం ఊరికే వచ్చింది. ఏం కుడిది తొక్తా ఉండేది నువ్వు. ಮೊಸರು ಬಜ್ಜಿಗೆ ಬೇಡ, ಅದೇం పెడతా ఉండేది ಇವ್ಡ ಕಾಫಿ. ಗೈಸ್ ಈಗ ಮಳೆ ಬರ್ತಾ ಇದೆ, ಎಲ್ಲರೂ ಊಟ ತಿನ್ನಬೇಕು ಅಂತ ರೆಡಿ ಆಗ್ತಾ ಇದ್ದಾರೆ ನೋಡಿ. ಫ್ರೆಂಡ್ಸ್, ನಮ್ಮ ಮನೆಯವ್ರ ಫೋನ್ ಕಳ್ದೋಗ್ಬಿಟ್ಟಿದೆ, ಹುಡ್ಕೊಡಿ. ತಗೊಳ್ಳಿ ಹುಡ್ಕೊಳ್ಳಿ, ನಾನೇನು ಹೇಳ್ದಿಲ್ಲ. ಇದು ಒಳ್ಳೆ ಕತೆ ಐತೆ. ನನ್ನ ಗಂಡ ಫೋನ್ ಬೆಳ್ಳಿ ಡ್ಯಾನ್ಸ್ ಆಡಿಸ್ತವ್ರೆ. ಯಾರಗ್ ಬಿತ್ತಪ್ಪ ಲಕ್ಷ್ಮಣ? ನಿನ್ಗೆನಾ? ಕಣ್ಗುಡ್ಡೆಗಳು ಆಚೆ ಬಂದು ಒಳಗಡೆ ಹೋಗಿದೆ. ಕಣ್ಗುಡ್ಡೆ ಆಚೆಗೆ ಬಂದು ಒಳಗಡೆ ಅಯ್ಯಪ್ಪ, ರೋಡ್ ಚೆನ್ನಾಗಿಲ್ಲ ಇಲ್ಲಿ, ಅದಕ್ಕೆ ಬಂತು ತಾರ್ ರೋಡ್ ಬಂತು. ಅಷ್ಟೇ ಆಗೋಯ್ತು ನೋಡಿ ಗೈಸ್. ಈಗ ಬ್ಯಾಂಗ್ಳೂರ್ ರೀಚ್ ಆಗಿದ್ದೀವಿ. ಬಾಯ್ ಎಲ್ಲಾರ್ಗು ಬೆಂಗ್ಳೂರ್ ಬಂದು ಇಳಿರಿ. ಕೇಳಕ್ ಹೋಗಿ ಬೆಂಗ್ಳೂರ್ ಬಂದಿರೋದು ನೋಡಿ. ಸರಿ ಬಾಯ್ ಎಲ್ರಿ, ಹೋಗ್ಲಿ. ಎಲ್ಲರಿಗೂ ಬಾಯ್. ಗುಡ್ ಬಾಯ್. ಹೇಳಪ್ಪ ಲಕ್ಷ್ಮಣ. ಗುಡ್ ಬಾಯ್. ಕಾರ್ತಿಕ್ಗೆ ಏಯ್ ಎದ್ದು ಇರ್ಲಿಯಲ್ಲ ನೀನು. ಇನ್ನೊಂದು ಟ್ರಿಪ್ ಹೋಗ್ತೀಯ ಹಂಗೆ? ಏನ? ಹೌದಾ, ಹಂಗೆ ಮಾಡು. ಗೈಸ್, ಕೇರಳದಿಂದ ಬರೋಷ್ಟರಲ್ಲಿ ಬೆಳಿಗ್ಗೆ 8 ಗಂಟೆ ಆಯಿತು. ಈಗ ನೋಡಿ ಬಂದು ಫ್ರೆಶ್ ಅಪ್ ಆಗಿ ಸ್ವಲ್ಪ ನಾಷ್ಟ ತಿನ್ಬೇಕು. ಏನು ಮಾಡಿದ್ಯಾ ಪೂಜಾ? ನೋಡಿ ನನ್ನ ಮಗಳು ಟೊಮೊಟೊ ಬಾತ್ ಮಾಡಿದ್ದಾಳಂತೆ. ಬರೋ ಅಷ್ಟೊತ್ತಿಗೆ ಈಗ ತಿಂದ್ಬಿಟ್ಟು ಪಚ್ಕೊಳ್ಳೋದೆ. ನೀನು ಕಾಲೇಜ್ ಹತ್ರ ಹೋಗ್ಬೇಕಾ? ನಮ್ಮ ಪೂಜಾ ಕಾಲೇಜ್ ಹತ್ರ ಹೋಗ್ಬೇಕಂತೆ. ಅದಕ್ಕೆ ಅವಳು ಕಾಲೇಜ್ ಕಡೆ ಹೋದರೆ ನಾನು ಈ ಕಡೆ ತಿಂದ್ಬಿಟ್ಟು ಮಲ್ಕೊಂಡು ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀವಿ. ಹಾಗೆ ನನ್ನ ಕಾಲು ತೋರಿಸಿದ್ದು ಬನ್ನಿ ಎಷ್ಟು ಉಳ್ಕೊಂಡ್ಬಿಟ್ಟಿದೆ ಅಂತ. ಅದು ಜಾಸ್ತಿ ಎಲ್ಲೋ ಕ್ಯೂವಲ್ಲಿ ನಡೆದಿಲ್ಲ ನೋಡಿ, ಕೂತ್ಕೊಬಿಟ್ಟಿದೆ. ಇನ್ನೇನಾದರೂ ಜಾಸ್ತಿ ಏನಾದರೂ ಓಡಾಡಿದರೆ ಕ್ಯೂವಲ್ಲಿ ಹಿಂಗಿರ್ತಾಯಿತ್ತು ನೋಡಿ, ಹಿಂಗೆ ಕೂತ್ಕೊಂಡ್ಬಿಟ್ಟಿದೆ.
ಜಾಸ್ತಿ ಎಲ್ಲೂ ಓಡಾಡಿಲ್ಲ, ಬಸ್ಸಲ್ಲಿ ಕುತ್ಕೊಂಡು ಟ್ರಾವೆಲ್ ಮಾಡಿದ್ದೆ ಅಷ್ಟೇ. ಅಷ್ಟಕ್ಕೇ ಈ ಥರ ಕಾಲು ಊದ್ಕೊಬಿಟ್ಟಿದೆ. ಇನ್ನು ಆಯ್ತು, ಇನ್ನು ಬಸ್ಸಲ್ಲಿ ಇನ್ನು ಓದಂಗೆ ನಾವು ಹೋಗಲ್ಲ, ನಮ್ಮ ಮನೆಯವ್ರಿಗೆ ಊದ್ಕೊಂಡು ಬಿಟ್ಟಿದೆ. ಓಕೆ ಗೈಸ್, ಹಾಗೆ ಇದು ನಮ್ಮ ಮಕ್ಕಳಿಗೆ ಸ್ವಲ್ಪ ಶಾಪಿಂಗ್ ಮಾಡ್ಕೊಬಂದೆ. ನಮ್ಮ ಮಕ್ಕಳಿಗೆ ಅಂದರೆ ಪೂಜೆಗೆ, ಗೌತಮ್ಗಲ್ಲ, ಇದು ನಮ್ಮ ಪುಟ್ಟ ಮಕ್ಕಳಿಗೆ, ನಮ್ಮ ಮೊಮ್ಮಕ್ಕಳಿದ್ದಾರೆ ಅವ್ರಿಗೆ. ಅಜ್ಜಿ ಮಾತ್ರ ಏನೂ ತಂದಿಲ್ಲ. ನಮ್ಮ ಇವಾಗ ಮೊಮ್ಮಕ್ಕಳೇ ಅಲ್ಲ ನೆನಪು ಬರೋದು. ನೀವೆಲ್ಲ ದೊಡ್ಡವರಾಗ್ಬಿಟ್ಟಿದ್ದೀರಾ, ನಿಮ್ಗೆ ಏನು ತರೋಕ್ಕಾಗುತ್ತೆ? ಆಟ ಸಾಮಾನು ತರೋಕ್ಕಾಗುತ್ತಾ? ಯಾರು ತರೋಕ್ಕಾಗಲ್ಲ, ಹೌದಾ? ಏನು ತರಬೇಕು? ಆಟ ಸಾಮಾನು ನೋಡಿ. ಹಾಗೆ ಇದು ವಡಪ್ಪನ ಏನಂತಾರೆ ಇದನ್ನು, ಅದ್ರ ಮಲಯಾಳ ಭಾಷೆಯಲ್ಲಿ. ಇದು ಬಾಗ್ಲಲ್ಲಿ ಕಟ್ಟಿದ್ರೆ ಒಳ್ಳೇದಂತೆ, ಅದಕ್ಕೆ ನಾನು 2 ತೊಗೊಂಡು ಬಂದಿದ್ದೀನಿ. ಇದು ಅಮ್ಮಗೊಂದು, ನನಗೊಂದು ಅಂದ್ಬಿಟ್ಟು ಇಲ್ಲಿ ಮೇನ್ ಡೋರಲ್ಲಿ ಇಲ್ಲಿ ಕಟ್ತೀನಿ. ಹಾಂ, ಓಕೆ ಗೈಸ್, ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಹೆಂಡ್ ಮಾಡ್ತಿದ್ದೀನಿ. ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಗೈಸ್.